ಕಳೆದ ನನ್ನ ಸಂದೇಶದಲ್ಲಿ ಮಿರಾಕಲ್ ಆಫ್ ಡಿಸೀಸಸ್ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿದೆವು. ಪ್ರಾರಂಭ ಮಾಡಿದಾಗ ಕೆಲವು ದಿನಗಳಾದ ಮೇಲೆ ಆತನು ಕೆಫರ್ನೌಮಿಗೆ ತಿರುಗಿ ಬಂದನು ಎಂಬ ಒಂದು ವಾಕ್ಯದ ಆಧಾರದ ಮೇಲೆ ಇಂದಿನ 1ನೇ ಅಧ್ಯಾಯದ 35ನೇ ವಚನದಿಂದ ನಾವು ಧ್ಯಾನ ಮಾಡ್ತಾ ಬಂದೆವು. 1ನೇ ಅಧ್ಯಾಯದ 35ನೇ ವಚನದಿಂದ 45 ವಚನಗಳನ್ನು ನಾವು ಧ್ಯಾನ ಮಾಡ್ತಾ ಬಂದೆವು. ಈ ದಿನ ಒಂದು ಕೇಂದ್ರ ಬಿಂದುವಾದಂಥ ಪಾರ್ಶ್ವವಾಯು ರೋಗಿಯ ವಿಚಾರವನ್ನು ಕುರಿತು ಯೇಸುಸ್ವಾಮಿ ಮಾಡಿದಂಥ ಅದ್ಭುತ ಕಾರ್ಯ. ಆತನಿಗೆ ಅಧಿಕಾರವು ಕೊಡಲ್ಪಟ್ಟಿತು, ಅಂದರೆ ಎಲ್ಲ ಅಧಿಕಾರವು. 3 ಲೋಕದ ಅಧಿಪತಿ ಆತನಾಗಿದ್ದಾನೆ, ಸರ್ವಲೋಕದ ಒಡೆಯನು ಆತನಾಗಿದ್ದಾನೆ. ಆತನು ಈ ಲೋಕದಲ್ಲಿರುವಾಗ ದೇವರ ವಾಕ್ಯ ಅಂದರೆ ಪರಲೋಕ ರಾಜ್ಯದ ಕುರಿತಾಗಿ ಸುವಾರ್ತೆಯನ್ನು ಸಾರುತ್ತಾ ನಾನಾ ಥರವಾದಂಥ ರೋಗಗಳನ್ನು ಆತನು ವಾಸಿ ಮಾಡುತ್ತಾ ಸೂಚಕ ಕಾರ್ಯಗಳನ್ನು ಮಾಡುತ್ತಾ ತನ್ನ ಸೇವೆಯನ್ನು ಆತನು ಮಾಡುತ್ತಿದ್ದದ್ದು ನಮ್ಮೆಲ್ಲರಿಗೆ ಗೊತ್ತಿದೆ. ಮಿರಾಕಲ್ ಓವರ್ ಡಿಸೀಸಸ್, ರೋಗಗಳ ಮೇಲೆ ಆತನಿಗೆ ಅಧಿಕಾರವಿತ್ತು. ಅದ್ಭುತ ಕಾರ್ಯಗಳನ್ನು ಆತನು ಮಾಡಿ ಅವರನ್ನು ಗುಣಪಡಿಸುವಂಥ ಅನೇಕ ಸಂಗತಿಗಳು 3-4 ಸುವಾರ್ತೆಗಳಲ್ಲೂ ಬರೆಯಲ್ಪಟ್ಟಿವೆ. ಒಂದು ವೇಳೆ ಅದರ ಹಿಂದಿನ ಸಂಗತಿಗಳು, ಆತ್ಮೀಕವಾದಂಥ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಮೇಲೆ ಆತನಿಗಿರುವಂಥ ಪ್ರೀತಿ, ಆತನಿಗಿರುವಂಥ ಮಮತೆ, ಆತನಿಗಿರುವಂಥ ವಾತ್ಸಲ್ಯ, ಆತನಿಗಿರುವಂಥ ಕನಿಕರ, ಇವೆಲ್ಲವನ್ನು ನಾವು ನೆನಪು ಮಾಡಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಬರೆಸಿಕೊಟ್ಟಂಥ ಒಂದೊಂದು ಸಂಗತಿಗಳು ನಮ್ಮ ಜೀವಿತದಲ್ಲಿ ಹೇಗಿದೆ ಅನ್ನುವಂಥದ್ದನ್ನು ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ. ಸುಮ್ಮನೆ ಓದ್ಕೊಂಡು ಹೋದರೆ ಯಾರೋ ಒಬ್ಬ ವ್ಯಕ್ತಿಯನ್ನು ಆತನು ಗುಣಪಡಿಸಿದ, ಆತನು ಸಂತೋಷದಿಂದ ಆತನು ಹೋದ, ಅನೇಕರು ಅದನ್ನು ನೋಡಿದರು, ಅನೇಕರು ಅದನ್ನು ನಂಬಿದರು, ಅನೇಕರು ಅದನ್ನು ಪ್ರಶ್ನೆ ಮಾಡಿದರು, ಹೀಗೆ ಓದ್ಕೊಂಡು ಹೋಗ್ಬೋದು. ಆದರೆ ವೈಯಕ್ತಿಕವಾದಂಥ ನಮ್ಮ ಜೀವಿತದಲ್ಲಿ ಈ ಮಿರಾಕಲ್, ಈ ಅದ್ಭುತ ಕಾರ್ಯ, ಆತ್ಮೀಕವಾದಂಥ ಸಂಗತಿಗಳು ನಮ್ಮ ಜೀವಿತದಲ್ಲಿ ಏನಿದೆ ಅನ್ನುವಂಥದ್ದನ್ನು, ಆತನ ಈ ಕಾರ್ಯಗಳು ನಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು ಸತ್ಯ. ಇದು ಓದುವ ಮೊದಲು, ಧ್ಯಾನ ಮಾಡುವ ಮೊದಲು ನಮ್ಮನ್ನ ಆ ರೋಗಿಗೆ ಹೋಲಿಸಿಕೊಂಡು ನಾವು ಅದನ್ನು ಅರ್ಥ ಮಾಡಿಕೊಳ್ಳೋಣ. ಪ್ರತಿಯೊಂದೊಂದು ಸಂಗತಿಗಳು ಆತನು ಮಾಡುವಾಗ ಅದು ನಮಗೆ ಎಂಬುದಾಗಿ ನಾವು ಅಂದುಕೊಂಡು ಅದನ್ನು ಓದುವಾಗ ನಿಜವಾಗಲೂ ಅದು ನಮ್ಮ ಜೀವಿತದಲ್ಲಿ ಪರಿಣಾಮ ಬೀರುವಂಥ ವಾಕ್ಯಗಳೇ ಆಗಿದೆ. ಈಗ ಅದನ್ನು ಧ್ಯಾನ ಮಾಡೋಣ. ಕೆಲವು ದಿನಗಳಾದ ಮೇಲೆ ಆತನು ಕೆಫರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ, ಕೆಫರ್ನೌಮ್ ಗಲಿಲಾಯ ತೀರದಲ್ಲಿ, ಗಲಿಲಾಯ ಪ್ರಾಂತದಲ್ಲಿದ್ದಂಥ ಒಂದು ಪಟ್ಟಣ, ಯೇಸುಸ್ವಾಮಿ ವಾಸ ಮಾಡುತ್ತಿದ್ದಂಥ ಪಟ್ಟಣ, ಯೇಸುಸ್ವಾಮಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದಂಥ ಸ್ಥಳ, ಯೇಸುಸ್ವಾಮಿ ಸುವಾರ್ತೆಯನ್ನು ಸಾರಿದಂಥ ಸ್ಥಳ. ಬಹುಶಃ ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಅದನ್ನು ನಾವು ಓದ್ತೇವೆ. ಕೆಫರ್ನೌಮ್ ಊರಿನಲ್ಲಿ ಆತನು ಮನೆ ಮಾಡಿಕೊಂಡಿದ್ದನು ಎಂಬುದಾಗಿ ಮತ್ತಾಯ 4:13ನೇ ಅಧ್ಯಾಯ. ಹಾಗಾದರೆ ಯೇಸುಸ್ವಾಮಿಯ ಪರಿಚಯ ಕೆಫರ್ನೌಮ್ ಪಟ್ಟಣದ ಆಜುಬಾಜುಗಳು, ಸುತ್ತಲೂ ಇರುವಂಥ ಪಟ್ಟಣಗಳು, ಸುತ್ತಲೂ ಇರುವಂಥ ಸ್ಥಳಗಳಿಗೆ ಆತನು ಪರಿಚಯಸ್ಥನಾದಂಥ ಒಬ್ಬ ವ್ಯಕ್ತಿಯಾಗಿದ್ದ ಯೇಸುಸ್ವಾಮಿ. ಒಂದು ವೇಳೆ ಆತನು ಮಾಡುತ್ತಿದ್ದಂಥ ಈ ಕಾರ್ಯಗಳು, ಆತನ ಬೋಧನೆಗಳನ್ನು ಕೇಳಿ ಆಕರ್ಷಿತರಾದಂಥ ಅನೇಕ ಜನಾಂಗ ಆತನು ಸುತ್ತಲೂ ಕೂಡಿ ಬರ್ತಾ ಇತ್ತು. ಯಹೂದ್ಯರು ಮಾತ್ರವಲ್ಲ, ಅನ್ಯರೂ ಸಹ, ದಯಮಾಡಿ ಮ್ಯೂಟ್ ಮಾಡ್ಕೊಳ್ರಿ, ಅನ್ಯರೂ ಸಹ ಆತನ ಬಳಿಗೆ ಬರ್ತಾ ಇದ್ರು.
ಕೆಲವರು ವಾಕ್ಯ ಕೇಳಬೇಕೆಂಬುದಾಗಿ, ಕೆಲವರು ಆತನು ಮಾಡುವಂಥ ಅದ್ಭುತ ಕಾರ್ಯಗಳನ್ನು ನೋಡ್ಲಿಕ್ಕಾಗಿ, ಕೆಲವರು ತಮ್ಮ ಹಸುವೆಯನ್ನು ತೀರಿಸಿಕೊಳ್ಳಿಕ್ಕಾಗಿ, ಹೀಗೆ ಅನೇಕರು ಕೂಡಿ ಬರ್ತಾ ಇದ್ರು. ಆದರೆ ಒಂದು ಗುಂಪು ಆತನಲ್ಲಿ ಇರಬೇಕಾದಂಥ ಈ ಗುಣಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಆತನಲ್ಲಿ ತಪ್ಪುಗಳನ್ನು ಹುಡುಕ್ಲಿಕ್ಕಾಗಿಯೇ ಒಂದು ಪ್ರತ್ಯೇಕಿಸಲ್ಪಟ್ಟಂಥ ಗುಂಪು ಆತನನ್ನು ಹಿಂಬಾಲಿಸ್ತಾ ಇತ್ತು. ಈ ಗುಂಪಿಗೆ ನಾವು ಸೇರಿದ್ದೇವೋ ಇಲ್ಲವೋ ಎಂಬುದಾಗಿ ನೆನಪು ಮಾಡಿಕೊಳ್ಳೋಣ. ದೇವರ ವಾಕ್ಯ ಈ ದಿನಗಳಲ್ಲಿ ತಪ್ಪಾದ ಬೋಧನೆಗಳನ್ನು ಮಾಡುವಂಥವರು ಬೇಕಾದಷ್ಟು ಜನ ಇದ್ದಾರೆ. ತಪ್ಪಾಗಿ ಅರ್ಥೈಸಿಕೊಂಡು ಮಾಡುವಂಥವರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ದೇವರ ವಾಕ್ಯ ಅದನ್ನು ಧ್ಯಾನ ಮಾಡಲಿಕ್ಕಾಗುವಂತೆ, ಆ ದೇವರ ವಾಕ್ಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳದೆ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನನ್ನ ಜೀವಿತಗಳನ್ನು ಸರಿಯಾದಂಥ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕಾಗುವಂತೆ ದೇವರು ತಾನೇ ಸಹಾಯ ಮಾಡಲಿಕ್ಕಾಗುವಂತೆ ಈ ವಾಕ್ಯಗಳನ್ನು ನಮ್ಮನ್ನು ಪ್ರೋತ್ಸಾಹಿಸಲಿ. ಆತನು ಮನೆಯಲ್ಲಿದ್ದಾನೆಂಬ ವರ್ತಮಾನ, ಯೇಸು ಸ್ವಾಮಿ ತಿರುಗಿ ಕೆಫರ್ನೌಮಿಗೆ ಬಂದಿದ್ದಾನೆ ಎಂಬ ಸಮಾಚಾರ ತಿಳಿಯಲ್ಪಟ್ಟ ತಕ್ಷಣ ಅನೇಕರು ಆತನ ಬಳಿಗೆ ಬಂದರು. ಅದಕ್ಕೆ ಬಹು ಜನರು ಬೇಕಾದಷ್ಟು ಜನರು ಎಂಬುದಾಗಿ ಕೂಡಿ ಬಂದದ್ದರಿಂದ ಆತನು ಇದ್ದಂಥ ಮನೆಯ ಬಾಗಿಲ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಅಂದರೆ ಆ ಮನೆ ಓವರ್ಲೋಡೆಡ್ ಆಗಿತ್ತು. ಆ ಮನೆಯಲ್ಲಿ ಕಾಲಿಡುವುದಕ್ಕೂ ಸ್ಥಳ ಇಲ್ಲ. ಅಷ್ಟು ಜನರು ಆ ಮನೆಯಲ್ಲಿ ಕೂಡಿ ಬಂದಿದ್ದಾರೆ. ಆತನ ವ್ಯಕ್ತಿತ್ವ ಆಕರ್ಷಿತವಾದಂಥ ವ್ಯಕ್ತಿತ್ವ, ಎಲ್ಲರನ್ನ ಪ್ರೀತಿ ಮಾಡುತ್ತಾ ಇದ್ದಂಥ ವ್ಯಕ್ತಿತ್ವ, ಅನೇಕರನ್ನ ಗುಣಪಡಿಸಿದಂಥ ಈ ವ್ಯಕ್ತಿಯನ್ನ ಪ್ರೀತಿ ಮಾಡುವಂಥವರು ಅನೇಕರು ಇದ್ದರು. ಅವರೆಲ್ಲರೂ ಯೇಸು ಸ್ವಾಮಿಯ ಬಳಿಗೆ ಅವರು ಬಂದಿದ್ದಾರೆ. ನಾವು ವಾಕ್ಯಕ್ಕೆ ಅನುಗುಣವಾಗಿ ನೋಡುವಾಗ ಆ ಮನೆ ಭರ್ತಿಯಾದಂಥ ಮನೆ, ಭರ್ತಿ ಆಗಿರುವಾಗ ಆತನು ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಎಗೈನ್ ಪುನಃ ದೇವರ ಆ ಸುವಾರ್ತೆ ಏನು ಮತ್ತಾಯ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೋ, ಪರಲೋಕ ರಾಜ್ಯದ ಸುವಾರ್ತೆಯನ್ನ ಆತನ ಅಲ್ಲಿಯೂ ಪ್ರಾರಂಭ ಮಾಡಿದ. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು. ಈತನು ವಾಕ್ಯವನ್ನು ಹೇಳುತ್ತಿರುವಾಗಲೇ, ಸ್ಥಳವಿಲ್ಲದೆ ಇರುವಾಗಲೇ ಒಬ್ಬ ಪಾರ್ಶ್ವವಾಯು ರೋಗಿಯನ್ನ 4 ಜನರು ಹೊತ್ತುಕೊಂಡು ಬಂದರು. 4 ಜನ ಹೊತ್ತುಕೊಂಡು ಬಂದರು ಎಂಬುದಾಗಿ ಹೇಳುವಾಗ ಆ ರೋಗಿಯ ಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ನೆನಪು ಮಾಡಿಕೊಳ್ಳೋಣ. 4 ಜನರು ಹೊತ್ತುಕೊಂಡು ಬರುವಂಥದ್ದು ಯಾವುದು? ನಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಸತ್ತು ಹೋಗಿರುವಂಥ ವ್ಯಕ್ತಿಯನ್ನ 4 ಜನರು ಹೊತ್ತುಕೊಂಡು ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಈ 4 ಜನರು ಒಬ್ಬ ವ್ಯಕ್ತಿಯನ್ನು ಹೊತ್ತುಕೊಂಡು ಬಂದಿರುವಾಗ ಆತನಲ್ಲಿ ಒಂದು ರೋಗವಿದೆ. ಆ ರೋಗ ಪಾರ್ಶ್ವವಾಯು ರೋಗ. ಅಂದರೆ ಸತ್ತವನ ಹಾಗೆ ಆತನಿದ್ದಾನೆ. ಉಸಿರು ಮಾತ್ರ ಇದೆ, ದೇಹದಲ್ಲಿ ಯಾವ ಚಲನವಲನವೂ ಇಲ್ಲ. ಸತ್ತವನ ಹಾಗೆ ಆತನಿದ್ದಾನೆ. ಜೀವವಿದೆ, ಆದರೆ ಸತ್ತವನ ಹಾಗೆ ಆತನಿದ್ದಾನೆ. ಹಾಗಾದ್ರೆ ಪ್ರಿಯರೇ, ಆ ವ್ಯಕ್ತಿ ಪ್ರಯೋಜನಕ್ಕೆ ಬಾರದೇ ಇರುವಂಥವನು, ಆ ವ್ಯಕ್ತಿಯಿಂದ ಯಾವ ಪ್ರಯೋಜನವೂ ಇಲ್ಲದೆ ಇರುವಂತಹದ್ದು. ಆದರೆ ಈ 4 ಜನರ ಪ್ರೀತಿ ಇದೆಯಲ್ಲ, ಯೇಸು ಸ್ವಾಮಿ ಬಂದಿದ್ದಾನೆ,
ಯೇಸು ಸ್ವಾಮಿ ಅನೇಕ ರೋಗಗಳನ್ನು ವಾಸಿ ಮಾಡಿದ್ದಾನೆ. ಯೇಸು ಸ್ವಾಮಿಯ ಈ ಒಂದು ಬೋಧನೆಯನ್ನ ಕೇಳಿರುವಂಥವರು, ರೋಗವನ್ನು ವಾಸಿ ಮಾಡಿರುವುದನ್ನು ಕಂಡಿರುವಂಥವರು ಬಹುಶಃ ಹೇಳಿದ್ದಾರೋ ಏನೋ ಗೊತ್ತಿಲ್ಲ. ಈಗ 4 ಜನರ ನಂಬಿಕೆಯು ಒಂದೇ. ನೋಡ್ರಿ, ಹೊತ್ತುಕೊಂಡು ಬಂದಂತ ಈ 4 ಜನರ ಆ ನಂಬಿಕೆ ಇದೆಯಲ್ಲ, ಯೇಸು ಸ್ವಾಮಿ ಬಂದಿದ್ದಾನೆ, ಆತನ ಬಳಿಗೆ ಈತನನ್ನ ಹೊತ್ತುಕೊಂಡು ಹೋಗುವಾಗ, ಆತನ ಬಳಿಗೆ ನಾವು ಬಂದಾಗ ಆತನು ಈತನ ರೋಗವನ್ನು ವಾಸಿ ಮಾಡಬಲ್ಲನು ಎಂಬ ನಂಬಿಕೆ ಇದೆಯಲ್ಲ, ಆ ವ್ಯಕ್ತಿಯ ಮೇಲೆ ಇವ್ರಿಗಿದ್ದಂಥ 4 ಮಂದಿ ಆ ವ್ಯಕ್ತಿಯನ್ನ ಪ್ರೀತಿ ಮಾಡಿದಂಥ ರೀತಿ, ಒಂದೇ ಅಭಿಪ್ರಾಯ. ನೋಡ್ರಿ, ಯೇಸು ಸ್ವಾಮಿ ಇದ್ದಾನೆ, ಈ ವ್ಯಕ್ತಿಯನ್ನು ಗುಣಪಡಿಸಲಿಕ್ಕೆ ಶಕ್ತನಾದಂಥ ವ್ಯಕ್ತಿ. ಈತನನ್ನ ನಾವು ಅಂದರೆ 4 ಜನರ ಹೊತ್ತುಕೊಂಡು, ಒಂದು ವೇಳೆ ಆತನು ಬಂಧುನೋ, ಆತನ ನೆಂಟರಿಷ್ಟನೋ, ಸಹೋದರನೋ ನಮಗೆ ಗೊತ್ತಿಲ್ಲ ಪ್ರಿಯರೇ. ಆದರೆ ಒಂದು ಸತ್ಯ, ಈ 4 ಜನರ ನಂಬಿಕೆ ಒಂದೇ ಆಗಿದೆ. ನೋಡಿ, 4 ಮಂದಿ ಹೊರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ನಾನೇನು ಹೇಳಿದನೋ, ಈ ವ್ಯಕ್ತಿಗಳು 4 ಜನರ ವ್ಯಕ್ತಿಗಳ ಅಭಿಪ್ರಾಯ, ನಂಬಿಕೆ, ಭರವಸೆ, ನಿರೀಕ್ಷೆ ಎಲ್ಲವೂ ಒಂದೇ. ಈಗ ಯೇಸು ಸ್ವಾಮಿಯ ಬಳಿಗೆ ಬಂದಿದ್ದಾರೆ. ಒಂದು ಚಿತ್ರಣವನ್ನು ನಾವು ಮಾಡಿಕೊಳ್ಳೋಣ. ಒಂದು ಮನೆ, ಅಲ್ಲಿ ಕೇಂದ್ರ ಬಿಂದು ಯೇಸು ಸ್ವಾಮಿ ನಿಂತಿದ್ದಾನೆ. ದೇವರ ವಾಕ್ಯವನ್ನು ಆತನು ಹೇಳ್ತಾ ಇದ್ದಾನೆ. ಮನೆಯಲ್ಲಿ ಕಾಲಿಡುವುದಕ್ಕೂ ಜಾಗವಿಲ್ಲ. ಒಬ್ಬ ರೋಗಿಯನ್ನ, ಅಂದರೆ ತೀವ್ರವಾದಂಥ ರೋಗ, ಸತ್ತವನ ಹಾಗೆ ಇರುವಂಥ ಒಬ್ಬ ವ್ಯಕ್ತಿಯನ್ನ 4 ಜನರು ಹೊತ್ತುಕೊಂಡು ಬಂದರು. ಆತನ ಬಳಿಗೆ ಬರ್ಲಿಕ್ಕಾಗದೇ ಇರುವಂತಹದ್ದು. ನೋಡ್ರಿ, ಬರ್ಲಿಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಅಯ್ಯೋ ನಾವು ಹೇಗೆ ಹೋಗ್ಬೇಕು, ಎಲ್ಲರೂ ಹೋದ ಮೇಲೆ ಹೋಗೋಣ, ಯಾವುದೂ ಇಲ್ಲ. ನೆಕ್ಸ್ಟ್ ಪ್ಲಾನ್ ನೋಡ್ರಿ ಅವ್ರದ್ದು, ಮುಂದಿನ ಯೋಜನೆ ಏನು ಮಾಡಬಹುದು ಅನ್ನುವಂಥದ್ದನ್ನು ಅವರು ಆಲೋಚನೆ ಮಾಡಿದರು. ಆ ಆಲೋಚನೆಯೂ ಒಂದೇ ಆಗಿದೆ. 4 ಜನರ ಆಲೋಚನೆಯು ಒಂದೇ. ಏನದು? ಜನರು ಗುಂಪಾದದ್ದರಿಂದ ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನ ಬಿಚ್ಚಿದರು, ಮನೆಯ ಮೇಲೆ ಹತ್ತಿದರು. ನೋಡ್ರಿ, ಮನೆಯ ಮೇಲೆ ಹತ್ತುವಾಗ ಈ 4 ಜನರು ಹೊತ್ತುಕೊಂಡು ತಂದಂತ ಆ ವ್ಯಕ್ತಿಯನ್ನು ಕಷ್ಟದಿಂದ ಮೇಲಕ್ಕೆ ಅವರು ಎತ್ತಿದ್ದಾರೆ. ಅವರ ಅಭಿಪ್ರಾಯ ಒಂದೇ, ಈತನನ್ನ ಹೇಗಾದರೂ ಮಾಡಿ ಯೇಸು ಸ್ವಾಮಿಯ ಬಳಿಗೆ ನಾವು ತರಲೇಬೇಕೆಂಬ ತೀರ್ಮಾನ, ಯೇಸು ಸ್ವಾಮಿ ಹತ್ತಿರಕ್ಕೆ ನಾವು ಕಳಿಸಲೇಬೇಕೆಂಬ ತೀರ್ಮಾನ. ಹಾಗಾದ್ರೆ ಮೇಲ್ಛಾವಣಿ, ಆಗಿನ ಕಾಲದಲ್ಲಿ ಈ ಮೇಲ್ಛಾವಣಿಯನ್ನ ಮರದ ತುಂಡುಗಳನ್ನ ಇಟ್ಟು ಜೇಡಿ ಮಣ್ಣನ್ನ ಕಲಸಿ ಆ ಮರದ ಒಂದು ತೊಲೆಗಳ ಪಕ್ಕದಲ್ಲಿ ರಿಪೀಸ್ ಪಟ್ಟಿಗಳ ಹಾಗೆ ಇಟ್ಟು ಈ ಜೇಡಿ ಮಣ್ಣನ್ನ ತಾರಸಿಯ ಹಾಗೆ ಹಾಕಿ ಅದರ ಮೇಲೆ ಸುಣ್ಣ ಅಥವಾ ಗಾರೆಯನ್ನ ಹಾಕಿ ಅವರ ಮೇಲ್ಛಾವಣಿಯನ್ನ ಮಾಡುತ್ತಿದ್ದಂಥ ಆಗಿನ ಪದ್ಧತಿ ಇತ್ತು. ಒಂದು ಬುಕ್ಕಲ್ಲಿ ಅದನ್ನು ನಾನು ಓದ್ತಾ ಬಂದೆ. ಆ ಮೇಲ್ಛಾವಣಿಯನ್ನ ಬಿಚ್ಚಿ ಎಂಬುದಾಗಿದೆಯಲ್ಲ, ಹೇಗೆ ಬಿಚ್ಚಿದರು ಅನ್ನುವಂಥದ್ದನ್ನು ನೋಡುವಾಗ ಈ ಮರದ ತೊಲೆಗಳಿಗೆ ರಿಪೀಸ್ ಪಟ್ಟಿಗಳನ್ನು ಹಾಕಿ ಜೇಡಿ ಮಣ್ಣನ್ನು ಹಾಕಿ ಅದರ ಮೇಲೆ ಗಾರೆಯನ್ನ ಮಾಡಿ ಅದನ್ನು ಸಮವಾಗಿ ಮಾಡಿ ಆ ಮೇಲ್ಛಾವಣಿಯನ್ನ ಮಾಡ್ತಾ ಇದ್ರು. ಅಂದ್ರೆ ಸ್ವಲ್ಪ ಗಟ್ಟಿಯಾದಂಥ ಮೇಲ್ಛಾವಣಿ. ನಾನು ಯಾಕೆ ಇದನ್ನು ಉಪಯೋಗಿಸ್ತೇನೆ ಎಂಬುದಾಗಿ ಹೇಳುವಾಗ, ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 18ನೇ ಅಧ್ಯಾಯದಲ್ಲಿ ಒಬ್ಬ ಕುಂಬಾರನು ಮಡಿಕೆಯನ್ನ ಮಾಡುವಾಗ ಜೇಡಿ ಮಣ್ಣನ್ನು ಆತನ ಆಯ್ಕೆ ಮಾಡಿಕೊಂಡ. ಈ ಜೇಡಿ ಮಣ್ಣಿದೆಯಲ್ಲ,
ಈ ಜೇಡಿ ಮಣ್ಣಿನ ವೈಶಿಷ್ಟ್ಯವೇ ಬೇರೆ. ಅನೇಕ ಅರ್ಥಗಳನ್ನು ಕೊಡುವಂತಹದ್ದು ಈ ಜೇಡಿ ಮಣ್ಣು. ಅದರಲ್ಲಿ ಒಂದು ಏನು ಎಂಬುದಾಗಿ ಹೇಳುವಾಗ, ನೀರು ಅದರ ಮೇಲೆ ಹಾಕಿದಾಗ ಆ ನೀರು ಸರಾಗವಾಗಿ ಹರಿದು ಹೋಗುವಂತ ರೀತಿಯಲ್ಲಿ ಅದು ನೀರನ್ನ ಹೀರಿಕೊಳ್ಳದೆ ಆ ನೀರು ಸರಾಗವಾಗಿ ಹೋಗುವಂತ ವೈಶಿಷ್ಟ್ಯತೆಯನ್ನು ಹೊಂದಿರುವಂತ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಆ ಜೇಡಿ ಮಣ್ಣಿನ ಗುಣಲಕ್ಷಣಗಳನ್ನು ಓದುವಾಗ ಅದು ಅನೇಕ ಪ್ರೋಟೀನ್ಗಳನ್ನು ಹೊಂದಿದಂಥ ಒಂದು ಮಣ್ಣು, ಒಂದು ವಿಶೇಷವಾದಂಥ ರೀತಿಯಲ್ಲಿ ಇರುವಂಥ ಒಂದು ಮಣ್ಣು. ಆ ಮಣ್ಣು ನೀರನ್ನು ಹೀರಿಕೊಂಡು ಅದನ್ನು ಕೆಳಗೆ ಬಿಡದೆ ಸರಾಗವಾಗಿ ಹರಿದು ಹೋಗುವಂತೆ ಮಾಡುವಂತ ಒಂದು ರೀತಿಯಲ್ಲಿತ್ತು. ಹಾಗೆ ಈ ಮೇಲ್ಛಾವಣಿಯನ್ನು ಉಪಯೋಗಿಸಿ ಅದರ ಮೇಲೆ ಗಾರೆಯನ್ನು ಹಾಕಿ ಅವರು ಈ ಮೇಲ್ಛಾವಣಿಯನ್ನ ಮಾಡ್ತಾ ಇದ್ರು. ಒಂದು ವೇಳೆ ಬಿಚ್ಚಬೇಕು ಎಂಬುದಾಗಿ ಹೇಳುವಾಗ ಅದನ್ನ ಒಂದು ಭಾಗದಲ್ಲಿ ಒಡಿಲೇಬೇಕಾದಂತ ಒಂದು ಪರಿಸ್ಥಿತಿ. ಈಗ ಅರ್ಥ ಮಾಡಿಕೊಳ್ಳೋಣ. ಈ ಮೇಲ್ಛಾವಣಿಗೆ ಹತ್ತಿದರು, ಬಿಚ್ಚಿ ಮೀನ್ಸ್ ಅದನ್ನ ಒಡೆದರು. ಅವರ ಉದ್ದೇಶ ಒಂದೇ, ಈ ವ್ಯಕ್ತಿಯನ್ನ ಯೇಸು ಸ್ವಾಮಿಯ ಮುಂದಕ್ಕೆ ನಾವು ತೆಗೆದುಕೊಂಡು ಹೋಗಬೇಕೆಂಬ ಉದ್ದೇಶವೇ. ಒಂದು ವೇಳೆ ಯಾವ ಮನೆ ನಮಗೆ ಗೊತ್ತಿಲ್ಲ, ಆತನ ಮನೆಯೋ ಪಕ್ಕದ ಮನೆಯೋ ಗೊತ್ತಿಲ್ಲ, ಆ ಮೇಲ್ಛಾವಣಿಯನ್ನ ಅವರು ಒಡೆದು ಅದನ್ನ ಆ ಹಾಸಿಗೆಯ ಸಮೇತ ಆತನನ್ನ ಕೆಳಗೆ ಇಳಿಸಬೇಕು ಎಂಬುದಾಗಿ ಅಂದುಕೊಳ್ಳುವಾಗ ಆ ರಿಪೀಸ್ ಪಟ್ಟಿಗಳು, ತೊಲೆಗಳು ಏನಾದವೋ ನಮಗೆಲ್ಲವೂ ಇದರ ಮೂಲಕ ಅರ್ಥ ಆಯ್ತದೆ. ಅದೆಲ್ಲವನ್ನ ಅವರು ತೆಗೆದರು. ಎಷ್ಟೋ ತಿಳಿತೋ ಏನು ಮಾಡ್ದೋ ಗೊತ್ತಿಲ್ಲ, ಆದರೆ ಅವರು ನಿರಾಶೆಗೊಳ್ಳಲಿಲ್ಲ. ಯೇಸು ಸ್ವಾಮಿ ಅದ್ಭುತ ಮಾಡಲಿಕ್ಕೆ ಶಕ್ತನೇ ಎಂಬುದಾಗಿ ನಂಬಿದಂತ ಈ 4 ಜನರು ಮೇಲ್ಛಾವಣಿಯನ್ನ ಬಿಚ್ಚಿ ದ್ವಾರ ಮಾಡಿ ಎಂಬುದಾಗಿ ಹೇಳುವಾಗ ಹಾಸಿಗೆ ಇಳಿಸುವ ಮಟ್ಟಿಗೆ, ಅಷ್ಟರ ಮಟ್ಟಿಗೆ ಆ ತೊಲೆಯನ್ನು, ಆ ರಿಪೀಸ್ ಪಟ್ಟಿಯನ್ನು, ಜೇಡಿ ಮಣ್ಣನ್ನು ಅವರು ತೆಗೆದು ಹಾಕಿ ದಾರಿ ಮಾಡಿ ಅದನ್ನು ಸರಾಗವಾಗಿ ಇಳಿಸುವ ಹಾಗೆ ಅದನ್ನ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನ ಇಳಿಸಿದರು. ಮಲಗಿದ್ದ ಹಾಸಿಗೆಯನ್ನ ಯೇಸು ಸ್ವಾಮಿಯ ಮುಂದಕ್ಕೆ ಅವರು ಇಳಿಸಿದರು. ಯೇಸು ನೋಡ್ರಿ, ಈಗ ಅವರ ನಂಬಿಕೆಯನ್ನು ನೋಡಿ. ಯಾರ ನಂಬಿಕೆ? ಆ 4 ಜನರು ಹೊತ್ತುಕೊಂಡು ಬಂದ್ರಲ್ಲ, ಒಬ್ಬನಲ್ಲಿಯೂ, ಆ 4 ಜನರಲ್ಲಿ ಒಬ್ಬನಲ್ಲಿಯೂ ಯಾವ ನಿರಾಶೆಯೂ ಇಲ್ಲ. ಆ ಒಬ್ಬನಲ್ಲಿ ಯಾವ ಸಂದೇಹವೂ ಇಲ್ಲ, ಯಾವ ಅನುಮಾನವೂ ಇಲ್ಲ. ಒಂದೇ ಅಭಿಪ್ರಾಯ, ಯೇಸು ಸ್ವಾಮಿಯ ಮುಂದೆ ಆ ಹಾಸಿಗೆಯನ್ನ ಇಳಿಸಬೇಕು, ಆ ರೋಗಿಯನ್ನು ಯೇಸು ಸ್ವಾಮಿ ನೋಡಬೇಕು, ಆ ಯೇಸು ಸ್ವಾಮಿ ಆ ರೋಗಿಯನ್ನು ವಾಸಿ ಮಾಡಬೇಕು. ಇದೇ ಯೇಸು ಸ್ವಾಮಿ ಅವರ ನಂಬಿಕೆಯನ್ನು ನೋಡಿ. ಒಂದು ವೇಳೆ ಅವರು ದ್ವಾರವನ್ನ ಮಾಡುವಾಗ ಯೇಸು ಸ್ವಾಮಿ ನೋಡಿದನು, ಅಲ್ಲಿರುವಂತ ಜನರು ನೋಡಿದರು, ಯಾರೂ ಅವರಿಗೆ ವಿರೋಧ ವ್ಯಕ್ತಪಡಿಸಲಿಲ್ಲ. ನೋಡ್ರಿ, ಆ ದ್ವಾರವನ್ನ ಮಾಡುವಾಗ ಮಣ್ಣು ಬೀಳ್ತಾ ಇದೆಯೋ ಏನಾಯ್ತಾ ಇದೆಯೋ ಗೊತ್ತಿಲ್ಲ, ಆದರೆ ಒಬ್ಬರೂ ಸಹ ಆ 4 ಜನರ ನಂಬಿಕೆಯನ್ನ ಪ್ರಶ್ನೆ ಮಾಡಲಿಲ್ಲ. ಯಾರು ಅವರಿಗೆ ಅಡ್ಡಿಪಡಿಸದೆ ಒಂದು ವೇಳೆ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲಿ ಯೇಸು ಸ್ವಾಮಿ ಇದ್ದಾನೋ ಅಲ್ಲಿ ಪ್ರೀತಿ, ಎಲ್ಲಿ ಯೇಸು ಸ್ವಾಮಿ ಇದ್ದಾನೋ ಅಲ್ಲಿ ಸಮಾಧಾನ, ಎಲ್ಲಿ ಯೇಸು ಸ್ವಾಮಿ ಇದ್ದಾನೋ ಅಲ್ಲಿ ಎಲ್ಲವೂ ಸರಿಯಾದಂಥ ರೀತಿಯಲ್ಲಿ ನಡೆಯುವಂತಹದ್ದು. ಈಗ ಆತನನ್ನು ಇಳಿಸಿದಾಗ ಅವರ ನಂಬಿಕೆಯನ್ನು ನೋಡಿ, ಆ ಪದ ಇದೆ ನೋಡ್ರಿ ಅಲ್ಲಿ, ಆ ಪರ್ಟಿಕ್ಯುಲರ್ ಆಗಿ ಈಗ ಯೇಸು ಸ್ವಾಮಿ ಆ ಪಾರ್ಶ್ವವಾಯು ರೋಗಿಗೆ ಯೇಸು ಸ್ವಾಮಿಯ ಸಂಬೋಧನೆ ಮಗನೇ ಎಂಬುದಾಗಿ. ಮಗನೇ, ಒಂದು ವೇಳೆ ಆತನ ಯಾರೋ ಗೊತ್ತಿಲ್ಲ,
ಆತನು ಗ್ರೀಕನು, ಅನ್ಯನು, ಯಹೂದಿಯೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ಕರೆಯುವಂಥ ಆ ಶಬ್ದ ಮಗನೇ ಎಂಬುದಾಗಿ. ಯೇಸು ಸ್ವಾಮಿಯಲ್ಲಿರುವಂಥ ಅದ್ಭುತವಾದಂಥ ಗುಣಲಕ್ಷಣ, ಎಲ್ಲರನ್ನ ಪ್ರೀತಿ ಮಾಡ್ತಾ ಇದ್ದಂಥವನು ಯೇಸು ಸ್ವಾಮಿ. ಮುಂದೆ ನಾವು ನೋಡ್ತೇವೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಈ 4 ಜನರು ಇಳಿಸ್ತಿರಲ್ಲ, ಏನಕ್ಕೆ ಇಳಿಸಿದ್ರು ಅವರು? ಆತನ ಪಾರ್ಶ್ವವಾಯು ರೋಗದಿಂದ ಆತನಿಗೆ ಬಿಡುಗಡೆಯನ್ನ ಕೊಡ್ತಾನೆ ಎಂಬ ನಂಬಿಕೆಯಿಂದ ಇಳಿಸಿದ್ರು. ಅವರ ನಂಬಿಕೆಯನ್ನು ನೋಡಿದಂಥ ಯೇಸು ಸ್ವಾಮಿ ಆಯ್ತು, ಗುಣವಾಗಲಿ. ಹಿಂದೆ ನಾವು ನೋಡ್ತೇವೆ, ಮತ್ತೊಮ್ಮೆ ಹಿಂದೆ 1ನೇ ಅಧ್ಯಾಯ 40ನೇ ವಚನ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು, ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಯಾವುದರಿಂದ ಶುದ್ಧ? ಕುಷ್ಠ ರೋಗದಿಂದ ಆತನನ್ನು ಶುದ್ಧ ಮಾಡಿದ. ಅಶುದ್ಧನಾದಂಥ ವ್ಯಕ್ತಿಯನ್ನ ಶುದ್ಧಪಡಿಸಿದಂಥ ಯೇಸು ಸ್ವಾಮಿ. ಯಾರೂ ಸೇರಿಸಿಕೊಳ್ಳದೇ ಇದ್ದಂಥ ವ್ಯಕ್ತಿಯನ್ನ ಆತನು ಕನಿಕರಪಟ್ಟು ಆತನನ್ನ ಶುದ್ಧ ಮಾಡಿದಂಥವನು. ಈಗ ಎಲ್ಲರೂ ಆತನನ್ನ ಸೇರಿಸಿಕೊಳ್ಳಿಕ್ಕೆ ಯಾವ ಅಡ್ಡಿಯೂ ಇಲ್ಲ, ಯಾಕಂದ್ರೆ ಆತನು ಶುದ್ಧನಾಗಿದ್ದಾನೆ. ಹಿಂದಿನ ಸ್ಥಿತಿಗಿಂತ ಈಗ ಆತನು ಉತ್ತಮವಾದಂಥ ಸ್ಥಿತಿಯಲ್ಲಿ ಆತನಿದ್ದಾನೆ. ಹೌದು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡು, ಶುದ್ಧ ಮಾಡಿದ. ಇಲ್ಲಿ ಪಾರ್ಶ್ವವಾಯು ರೋಗಿಯನ್ನು ನೋಡಿದಂತೆ ಸ್ವಾಮಿ ಹೇಳಬೇಕಾದಂಥದ್ದೇನು? ನಿನ್ನ ರೋಗ ನಾನು ಗುಣಪಡಿಸಿದ್ದೇನೆ, ನಾನು ನಿನ್ನನ್ನು ವಾಸಿ ಮಾಡಿದ್ದೇನೆ ಎಂಬುದಾಗಿ ಹೇಳಬೇಕಾಯಿತು. ಆದರೆ ಆತನು ಹೇಳುವಂಥ ಮಾತು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ಹಾಗಾದ್ರೆ ಪ್ರಿಯರೇ, ಆತನ ಆರೋಗ್ಯಕ್ಕಿಂತಲೂ ಮುಟ್ಟಿದ್ದಿದ್ದರೆ ಆತನು ಸ್ವಸ್ಥನಾಗ್ತಾ ಇದ್ದ. 12 ವರ್ಷದಿಂದ ಇದ್ದಂಥ ರಕ್ತ ಕುಸುಮ ರೋಗಿ, ನಾನು ಎಗೈನ್ ಮಿರಾಕಲ್ ಓವರ್ ಡಿಸೀಸಸ್, ರಕ್ತ ಕುಸುಮ ರೋಗಿಯ ಅನೇಕ ವೈದ್ಯರ ಬಳಿಗೆ ಹೋದಾಗಲೂ ಎಲ್ಲ ಥರದ ಪ್ರಯತ್ನವನ್ನ ಮಾಡಿದಂಥವಳು, ಎಲ್ಲವನ್ನ ಕಳ್ಕೊಂಡಂಥವಳು, ನಿರ್ಗತಿಗಳಾದಂಥವಳು, ಯಾರೂ ಸೇರಿಸದೇ ಇರುವಂಥವಳು, ಯಾರೂ ಪ್ರೀತಿ ಮಾಡದೇ ಇರುವಂಥವಳು ಯೇಸು ಸ್ವಾಮಿಯನ್ನ ಮುಟ್ಟಿ ತನ್ನ ಗುಣವನ್ನ, ತನ್ನ ಆ ರೋಗವನ್ನ ಗುಣಪಡಿಸಿಕೊಳ್ಳಿಕ್ಕೆ ಬಯಸಿದಂಥ ಆ ಸ್ತ್ರೀ ಯೇಸು ಸ್ವಾಮಿಯ ಬಳಿಗೆ ಹೋಗ್ಲಿಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿಯೂ ಆಕೆ ಸ್ಥಳ ಮಾಡಿಕೊಂಡು ಹೋಗಿ ಆತನ ಬಟ್ಟೆಯ ಗೊಂಡೆಯನ್ನು ಮುಟ್ಟಿದ ತಕ್ಷಣವೇ ಆಕೆ ಗುಣವಾದಳು. ಆತನನ್ನ ಮುಟ್ಟಿದಲ್ಲ, ಆತನ ಬಟ್ಟೆಯ ಗೊಂಡೆ. ಒಂದು ವೇಳೆ ಯಹೂದ್ಯರ ಕಾಸ್ಟ್ಯೂಮ್ಗಳು ಆ ರೀತಿಯಾಗಿತ್ತು. ಅವರು ಉದ್ದ ನಿಲುವಂಗಿಯನ್ನು ಹಾಕಿ ಸೊಂಟಕ್ಕೆ ಬಟ್ಟೆಯ ಒಂದು ಗಂಟುಗಳನ್ನು ಹಾಕಿ ಇದ್ದಂಥ ಒಂದು ಡ್ರೆಸ್ ಕೋಡ್ ಅವ್ರಿಗಿತ್ತು. ಆ ಬಟ್ಟೆಯ ಗೊಂಡೆಯನ್ನು ಮುಟ್ಟಿದ ತಕ್ಷಣವೇ ಆಕೆ ರಕ್ತ ಹರಿಯುವುದು ನಿಂತು ಹೋಗಿ ಆಕೆ ಶುದ್ಧಳಾದಳು. ಯೇಸು ಸ್ವಾಮಿ ಹೇಳಿದಂಥ ಮಾತು, ನನ್ನಿಂದ ಶಕ್ತಿ ಹೊರಟಿತು ಎಂಬುದಾಗಿ. ಯಾರು ನನ್ನನ್ನು ಮುಟ್ಟಿದರು ಎಂಬುದಾಗಿ ಪ್ರಶ್ನೆ ಮಾಡುವಾಗ ಶಿಷ್ಯರು ಅಪಹಾಸ್ಯ ಮಾಡ್ತಾರೆ ಯೇಸು ಸ್ವಾಮಿಯನ್ನು. ಇಷ್ಟು ಜನ ನಿನ್ನ ಮೈ ಮೇಲೆ ಬಿದ್ದು ಇದು ಮಾಡ್ತಾ ಇದ್ರು, ನೀನು ಯಾರು ಮುಟ್ಟಿದ್ರು ಅಂತ ಕೇಳ್ತಾ ಇದೆಯಲ್ಲ ಅಂತ. ಆಗ ಆತನ ಹೇಳ್ತಾನೆ, ನನ್ನಿಂದ ಶಕ್ತಿ ಹೊರಟಿತ್ತು. ನೋಡ್ತಾನೆ ಆ ರೋಗಿಯನ್ನ, ಆ ಸ್ತ್ರೀಯನ್ನು ನೋಡ್ತಾನೆ. ಆತನೇ ಆಕೆಗೆ ಹೇಳುವಂಥ ಮಾತು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿಯದೆ ಸಮಾಧಾನದಿಂದ ಹೋಗು ಎಂಬುದಾಗಿ. ಇಲ್ಲಿ 4 ಜನರ ನಂಬಿಕೆಯನ್ನು ನೋಡಿದಂಥ ಯೇಸು ಸ್ವಾಮಿ
ಆ ರೋಗದಲ್ಲಿದ್ದಂಥ ವ್ಯಕ್ತಿಯನ್ನ ಕುರಿತು ಹೇಳುವಂತ ಮಾತು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಆತನ ಆರೋಗ್ಯಕ್ಕಿಂತಲೂ ಮೊದಲು ಆತನ ಪಾಪಗಳು ಕ್ಷಮಿಸಲ್ಪಡಬೇಕಾಗಿತ್ತು. ಅದನ್ನೇ ಆತನು ಮೊದಲು ಮಾಡಿದ್ದು. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ವಿ ಆರ್ ಆಲ್ ಸಿನ್ನರ್ಸ್. ನಾವೆಲ್ಲರೂ ಪಾಪಿಗಳೇ. ಯೇಸು ಸ್ವಾಮಿ ಆತನನ್ನ ಆರೋಗ್ಯವಾಗಿ ಅಲ್ಲಿದ್ದಂಥ ಜನರು ಎಲ್ಲರೂ ನೋಡ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇದ್ದಾರೆ. ಏನ್ ಮಾಡಬಹುದು ಯೇಸು ಸ್ವಾಮಿ? ಹಾಸಿಗೆಯಲ್ಲಿ ಸತ್ತವನ ಹಾಗೆ ಬಿದ್ದಿರುವಂತ ಈ ಪಾರ್ಶ್ವವಾಯು ರೋಗಿಯನ್ನ ಯೇಸು ಸ್ವಾಮಿ ಏನು ಮಾಡಬಹುದು ಎಂಬುದಾಗಿ ಎಲ್ಲರೂ ಆತನನ್ನು ನೋಡ್ತಾ ಇದ್ದಾರೆ. ಯೇಸು ಸ್ವಾಮಿ ಜೋರಾಗಿ ಹೇಳಿದ್ದಾರೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ಆಗ ಅಲ್ಲಿದ್ದಂಥ ಶಾಸ್ತ್ರಿಗಳು ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತಾಡುತ್ತಾನೆ? ನೋಡ್ರಿ, ಎಲ್ಲರೂ ನಿಶಬ್ದವಾಗಿರುವಾಗ ಅಲ್ಲಿದ್ದಂಥ ಶಾಸ್ತ್ರಿಗಳು, ದೇ ಆರ್ ಆಲ್ ಸ್ಕಾಲರ್ಸ್, ಧರ್ಮಶಾಸ್ತ್ರವನ್ನ ಅದ್ಭುತವಾಗಿ ಅಭ್ಯಾಸ ಮಾಡಿದಂಥವರು, ಇವರು ಹೇಳುವಂತ ಮಾತು, ಯಾಕೆ ಹೀಗೆ ಮಾತಾಡ್ತಾ ಇದ್ದಾನೆ ಎಂಬುದು. ಅವನು ಮಾಡಬೇಕಾಗಿದ್ದಂಥ ಕಾರ್ಯ ಏನು? ಆತನನ್ನ ವಾಸಿ ಮಾಡಿ ಕಳಿಸ್ಬೇಕಾಗಿತ್ತು. ಆತನು ಉಪಯೋಗಿಸಿದಂಥ ಮಾತು ಯಾವುದು? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಇವನು ಯಾರು? ನೋಡ್ರಿ, ಅವ್ರು ಹೇಳ್ತಾರೆ 7ನೇ ವಚನ, ಇದು ದೇವದೂಷಣೆ. ದೇವರೊಬ್ಬನಿಗೆ ಹೊರತು ಇನ್ಯಾರಿಗೂ, ಮನುಷ್ಯನಲ್ಲಿ ಇರುವಂತ ಇನ್ಯಾರಿಗೂ ಈ ಅಧಿಕಾರವಿಲ್ಲ. ಯಾರಿಗೂ ಅಧಿಕಾರವಿಲ್ಲ. ಸತ್ತವನ ಹಾಗೆ ಇರುವಂತ ಈ ಪಾರ್ಶ್ವವಾಯು ರೋಗಿಯನ್ನ, ಆತನನ್ನ ಆರೋಗ್ಯಪಡಿಸಲಿಕ್ಕೆ ಮನಸ್ಸು ಮಾಡದೆ ಯೇಸು ಸ್ವಾಮಿ ಹೇಳಿದಂತ ಮಾತು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಪ್ರಿಯರೇ, ನಾವುಗಳು ನಮ್ಮ ಹಿಂದಿನ ಜೀವಿತ ಹೇಗಿದೆ? ಅಪೊಸ್ತಲನಾದಂಥ ಪೌಲನು ಎಫೆಸಸ್ ಸಭೆಗೆ ಹೇಳುವಾಗ, ಎಫೆಸ 2ನೇ ಅಧ್ಯಾಯ, ನಮ್ಮ ಜೀವಿತಕ್ಕೆ ಇದನ್ನ ಅಳವಡಿಸಿಕೊಳ್ಳೋಣ. ಆತನು ಅಂದರೆ ಕ್ರಿಸ್ತನು, 2ನೇ ಅಧ್ಯಾಯ 1ನೇ ವಚನದಿಂದ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನೂ ಸಹ ಬದುಕಿಸಿದನು. ಎಫೆಸಸ್ ಸಭೆಯ ವಿಶ್ವಾಸಿಗಳಿಗೆ ಆತನು ಹೇಳುವಾಗ, ಇದು ನಮಗೆ ನಮ್ಮ ಜೀವಿತಕ್ಕೆ ಆ ಪಾರ್ಶ್ವವಾಯು ರೋಗಿಯನ್ನ 4 ಜನರು ಹೊತ್ತುಕೊಂಡು ಬಂದಾಗ ಸತ್ತವನ ಹಾಗೆ ಇದ್ದಂಥವನು ಆತನು. ಯೇಸು ಸ್ವಾಮಿ ಆತನನ್ನ ವಾಸಿ ಮಾಡುವ ಮೊದಲು ಹೇಳಿದಂಥ ಮಾತು, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ಅನೇಕರು ಅಲ್ಲಿ ಕೂತಂಥವರು, ಅನೇಕರು, ಅದರಲ್ಲಿಯೂ ಶಾಸ್ತ್ರಿಗಳು, ಇದು ದೇವದೂಷಣೆಯ ಮಾತು, ಯಾಕೆ ಹೀಗೆ ಮಾತಾಡ್ತಾ ಇದ್ದಾನೆ? ಇದಕ್ಕೆ ಒಂದು ಉದಾಹರಣೆಯನ್ನ ಅಪೊಸ್ತಲ ಅಂತ ಪೌಲನು ಇಲ್ಲಿ ಆತನು ಕೊಡುವಾಗ, ಅಪರಾಧ ಪಾಪಗಳನ್ನ ಮಾಡಿ ಸತ್ತವರಾಗಿದ್ದ ನಿಮ್ಮನ್ನೂ ಸಹ ಬದುಕಿಸಿದ್ದಾನೆ. ಬದುಕಿಸುವಂತ ಈ ಪದ ಬರುವುದಕ್ಕಿಂತ ಮೊದಲು ಸತ್ತವರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಯಾವುದರಿಂದ ಸತ್ತವರಾಗಿದ್ದೇವೆ? ಅಪರಾಧಗಳು ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದಂಥ ನಾವು. ಅದಕ್ಕಾಗಿ 11ನೇ ವಚನದಲ್ಲಿ ಏನಾಗಿದ್ದೆವು ಅನ್ನುವಂಥದ್ದನ್ನ ಅಲ್ಲಿ ಬರೆಯಲ್ಪಟ್ಟಿದೆ. ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ. 12ನೇ ವಚನ, ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು
ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಯಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನ ಅರಿಯದೇ ಇದ್ದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ನನಗೆ ನಮಗೆ ಹೇಳುವಂತ ಮಾತು. ನಾವು ಏನಾಗಿದ್ದೆವು? ಹೇಗೆ? 2ನೇ ಅಧ್ಯಾಯ 2ನೇ ವಚನ. ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು, ಇಹಲೋಕಚಾರಕ್ಕೆ ಅನುಸಾರವಾಗಿ, ಅಂದರೆ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತಕ್ಕೆ ಈಗ ಪ್ರೇರೇಪಿಸುವ ಆತ್ಮನಿಗೆ, ಅಂದರೆ ಸೈತಾನನ ರಾಜ್ಯಕ್ಕೆ ಸೇರಿದವರಾಗಿದ್ದ ನಮ್ಮನ್ನ, ಸೈತಾನನ ಬಂಧನದಲ್ಲಿದ್ದಂಥವರು ನಾವು, ಲೋಕಾಚಾರಕ್ಕನುಗುಣವಾಗಿ ನಡ್ಕೊಳ್ಳುತ್ತಾ ಇದ್ದಂಥವರು ನಾವು, ಆತನ ಮಾತಿಗೆ ವಿಧೇಯರಾದಂಥವರು ನಾವು. ಇದನ್ನು ಸ್ಪಷ್ಟವಾಗಿ 11ನೇ ವಚನದಿಂದ ಸ್ಪಷ್ಟವಾಗಿ ಆತನು ಹೇಳ್ತಾ ಇದ್ದ. ಆಮೇಲೆ 3ನೇ ವಚನ, ಶರೀರದ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನ ನೆರವೇರಿಸುತ್ತಾ ಮಿಕ್ಕಾದವರಂತೆ, ಅಂದರೆ ಕರ್ತನನ್ನ ನಂಬದೇ ಇರುವಂತವರ ರೀತಿಯಲ್ಲಿಯೇ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದಂಥವರು ಒಂದು ಭಾಗ. 3ನೇ ವಚನದವರೆಗೆ ಇರುವಂತಹದ್ದು. 4ನೇ ವಚನ ಪ್ರಾರಂಭದ ವಚನ. ಆದರೆ ಇಷ್ಟೆಲ್ಲ ಇರುವುದಾಗಿ 11ರಿಂದ 13ನೇ ವಚನದವರೆಗೆ ಏನೇನಿದೆಯೋ ಇವೆಲ್ಲವೂ ಇರುವುದಾದರೆ, ಆದರೆ ಇದೆಲ್ಲ ನಮ್ಮಲ್ಲಿ ತುಂಬಿ ತುಳುಕುತ್ತಾ ಇದ್ದಂಥದ್ದು. ಆದರೆ ಕರುಣಾನಿಧಿಯಾದಂಥ ದೇವರು, ಕ್ಷಮಿಸಿದಂಥ ದೇವರು, ಪ್ರೀತಿಸಿದಂಥ ದೇವರು, ಆರಿಸಿಕೊಂಡಂಥ ದೇವರು ನಮ್ಮ ಮೇಲೆ 5ನೇ ವಚನ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಸತ್ತವರಾಗಿದ್ದಂಥ ನಮ್ಮನ್ನು, ಇಷ್ಟೆಲ್ಲ ಅಪರಾಧಗಳನ್ನು ಮಾಡಿದಂಥವರು ನಮ್ಮನ್ನು ಕ್ರಿಸ್ತನೊಂದಿಗೆ ನಮ್ಮ ಪಾಪಗಳನ್ನು ಕ್ಷಮಿಸಿದಂಥವನು, ನಮ್ಮ ದ್ರೋಹಗಳನ್ನು ಕ್ಷಮಿಸಿದಂಥವನು. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಪಾಪಗಳನ್ನು ನನ್ನ ನೆನಪಿಗೆ ತಂದುಕೊಳ್ಳುವುದಿಲ್ಲ ಎಂಬುದಾಗಿ. ನಾವು ಪಾಪಿಗಳು, ನಾವು ದ್ರೋಹಿಗಳು, ದೇವರ ಕೋಪಕ್ಕೆ ಗುರಿಯಾಗಿದ್ದಂಥವರು, ದೇವರನ್ನು ಅರಿಯದೇ ಇದ್ದಂಥವರು, ದೇವರಿಂದ ದೂರವಾಗಿದ್ದಂಥವರು, ಸ್ವಭಾವ ಸಿದ್ಧವಾದಂಥ ಶರೀರದ ಅಭಿಲಾಷೆಗಳಿಗೆ ಒಳಪಟ್ಟಂಥವರು, ಲೋಕವನ್ನ ಪ್ರೀತಿ ಮಾಡುತ್ತಾ ಇದ್ದಂಥವರು, ಯಾವ ನಿರೀಕ್ಷೆ ಇಲ್ಲದೆ ಇದ್ದಂಥವರು, ನಮ್ಮ ಪಾಪಗಳನ್ನು ಕ್ಷಮಿಸಿದಂಥ ದೇವರು, ಮಹಾ ಕರುಣಾನಿಧಿಯಾದಂಥ ದೇವರು, ಮಹಾ ಪ್ರೀತಿಯನ್ನಿಟ್ಟಂಥ ದೇವರು, ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದಂಥ ನಮ್ಮನ್ನು ಆತನು ಬದುಕಿಸಿದನು. ಆ ಪಾರ್ಶ್ವವಾಯು ರೋಗಿಗಿಂತಲೂ ನಾವು ಹೆಚ್ಚಿನವರಲ್ಲ, ಯಾವ ಗಣನೆಗೂ ಬಾರದೇ ಇದ್ದಂಥವರು. ನಮ್ಮ ಪಾಪಗಳನ್ನು ತೆಗೆದು ಹಾಕಿ ಕ್ರಿಸ್ತನೊಂದಿಗೆ ನಮ್ಮನ್ನು ಬದುಕಿಸಿದ. ಆ ಮೇಲ್ಭಾಗದ ಎಲ್ಲ ಅಪರಾಧಗಳನ್ನ ಆತನು ಕ್ಷಮಿಸಿದಂಥ ದೇವರು, ಕ್ಷಮಿಸಿದ ನಂತರವೇ ಸತ್ತವರಾಗಿದ್ದಂಥ ನಮ್ಮನ್ನ ಬದುಕಿಸಿದನು ಎಂಬುದಾಗಿ. ಹಾಗಾದರೆ ಪ್ರಿಯರೇ, ತಿರುಗಿ ನಾವು ಮಾರ್ಕನು ಬರೆದ ಸುವಾರ್ತೆಗೆ ನಾವು ಹೋಗೋಣ. 2ನೇ ಅಧ್ಯಾಯಕ್ಕೆ ಬರುವಾಗ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಆತನ ಆರೋಗ್ಯಕ್ಕಿಂತಲೂ ಮೊದಲು ಆತನನ್ನು ಶುದ್ಧ ಮಾಡಿದಂಥ ದೇವರು, ಆತನ ಪಾಪಗಳನ್ನು ಆತನಿಂದ ತೆಗೆದು ಹಾಕಿದಂಥ ದೇವರು, ಆತನಿಗೆ ಅಧಿಕಾರವಿತ್ತು. ಆತನು ಹೇಳಿದಂಥ ಮಾತು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಪ್ರಿಯರೇ, ಅಲ್ಲಿದ್ದಂಥ
ಈ ಶಾಸ್ತ್ರಿಗಳು ಕೆಲವರ ಆಲೋಚನೆಯೇ ಬೇರೆ. ಈತನಲ್ಲಿ ತಪ್ಪು ಹುಡುಕುವಂತ ಮನಸ್ಥಿತಿಯಲ್ಲಿದ್ದಂಥವರು. ಆತನ ಒಂದೊಂದು ಮಾತುಗಳೂ ಸಹ ಅವರಿಗೆ ಒಂದು ವೇಳೆ ಅದನ್ನ ನಂಬದೇ ಇರುವಂತ ರೀತಿಯಲ್ಲಿದ್ದಂಥವರು, ಆಕ್ಷೇಪ ಮಾಡುವಂಥವರು, ಅದನ್ನ ವಿರೋಧಿಸುತ್ತಾ ಇದ್ದಂಥವರು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನೋಡ್ರಿ, ಆತನು ದೇವದೂಷಣೆ, ದೇವರೊಬ್ಬನೇ ಹೊರತು, 7ನೇ ವಚನ, ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನ. ಇವನು ಯಾಕೆ ಹೀಗೆ ಮಾತಾಡುತ್ತಾನೆ? ಇದು ದೇವದೂಷಣೆ. ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಯೇಸು ತನ್ನ ಆತ್ಮದಲ್ಲಿ ತಿಳ್ಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ? ಹೃದಯವನ್ನ ನೋಡುವಂತ ದೇವರು, ಹೃದಯವನ್ನ ಶೋಧಿಸುವಂತ ಯೇಸು ಸ್ವಾಮಿ, ಆತನೊಬ್ಬನಿಗೆ ಅಧಿಕಾರವಿದೆ. ಯಾರಿಗೂ ನಮ್ಮ ಹೃದಯ ಏನಾಗಿದೆ ಎಂಬುದಾಗಿ ತಿಳ್ಕೊಳ್ಳುವಂತ ಒಂದು ಶಕ್ತಿ ಇಲ್ಲ. ದೇವರೊಬ್ಬನಿಗೆ ಮಾತ್ರ ಆ ಶಕ್ತಿ. ಬಿಕಾಸ್ ಹಿ ಈಸ್ ಅವರ್ ಕ್ರಿಯೇಟರ್. ಆತನು ನಮ್ಮ ನಿರ್ಮಾಣಿಕನು. ಆತನಿಗೆ ಮುಚ್ಚು ಮರೆಯಾದದ್ದು ಒಂದೂ ಇಲ್ಲ. ಎಲ್ಲವೂ ತೆರೆದ ಪುಸ್ತಕದ ಹಾಗೆ ನಮ್ಮ ಹೃದಯಗಳನ್ನ ನೋಡುವಂತ ದೇವರು. ಅನೇಕ ವೇಳೆ ನಾವು ಡ್ರಾಮಾ ಮಾಡ್ತೇವೆ, ನಟನೆ ಮಾಡ್ತೇವೆ, ನಾವು ಭಕ್ತರು, ನಾವು ಮಹಾ ಇವರು ಎಂಬುದಾಗಿ ಅಂದುಕೊಳ್ತೇವೆ. ಆದರೆ ನಮ್ಮ ಹೃದಯವನ್ನ ಶೋಧಿಸುವಂತವನು ಯೇಸು ಸ್ವಾಮಿ ಒಬ್ಬನೇ ಹೊರತು ಅನೇಕ ಮನುಷ್ಯರನ್ನ ನಾವು ವಂಚಿಸಬಹುದು, ಮೋಸ ಮಾಡಬಹುದು, ಭಕ್ತರ ಹಾಗೆ ನಟನೆ ಮಾಡಬಹುದು. ಆದರೆ ಯೇಸು ಸ್ವಾಮಿ ಒಬ್ಬನಿಗೆ, ಆತನು ತನ್ನ ಆತ್ಮದಲ್ಲಿ ತಿಳ್ಕೊಳ್ತಾನೆ. ನಮ್ಮ ಆತ್ಮ ಆತನಿಗೆ ಗೊತ್ತುಂಟು, ನಮ್ಮ ಮನಸ್ಸು ಆತನಿಗೆ ಗೊತ್ತುಂಟು. ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ತೀರಿ? ಯಾವುದು ಸುಲಭ? ನಿನ್ನ ಪಾಪಗಳು ಪಟ್ಟಿವೆ ಅನ್ನುವುದೋ? ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದೋ? ನೋಡ್ರಿ, ಈಗ ಆತನು ಹೇಳ್ತಾನೆ, ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂದು ನಿಮಗೆ ತಿಳಿಯಬೇಕು. ತಿಳಿಯಪಡಿಸ್ಲಿಕ್ಕಾಗಿಯೇ ನಾನು ಮೊದಲು ಹೇಳಿದಂಥ ಮಾತು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಎಲ್ಲ ಅಧಿಕಾರವು ಈ ಮನುಷ್ಯನಿಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಆತನು ತಿಳಿಸಿದ್ದಾನೆ. ಹಾಗಾದ್ರೆ ಯೇಸು ಸ್ವಾಮಿಯ ದೈವಿಕವಾದ ಗುಣಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆಯೇ, ದೈವಿಕವಾದಂಥ ಶಕ್ತಿಯನ್ನ ಅವರು ಅರ್ಥ ಮಾಡಿಕೊಳ್ಳಿಕ್ಕಾಗಿಯೇ, ಯೇಸು ಸ್ವಾಮಿಯ ದೈವಿಕವಾದಂಥ ಗುಣಲಕ್ಷಣಗಳನ್ನ ತಿಳ್ಕೊಳ್ಳಿಕ್ಕಾಗಿಯೇ ಯೇಸು ಸ್ವಾಮಿ ಈ ಮಾತುಗಳನ್ನು ಆತನು ಹೇಳಿದ್ದಾನೆ. ನೋಡ್ರಿ, ಭೂಲೋಕದಲ್ಲಿ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟು ಎಂಬುದು ನಿಮಗೆ ತಿಳಿಯಪಡಿಸ್ಲಿಕ್ಕಾಗಿಯೇ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಹಾಗೆ ಹೇಳಿ ಪಾರ್ಶ್ವವಾಯು ರೋಗಿಯನ್ನ ನೋಡಿ ಮೊದಲನೇದಾಗಿ ಹೇಳಿದಂಥ ಮಾತು ಯಾವುದು? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳಿದಾಗ ಈ ಘಟನೆ ನಡೆದಿದೆ. 10ನೇ ವಚನ, 11ನೇ ವಚನ. ಈಗ ಆತನು ಹೇಳ್ತಾನೆ, ವಚನ ಪ್ರಾರಂಭ, ಎದ್ದು. ಯಾಕೆ ಈ ಪದ ಎದ್ದು? 4 ಜನರು ಹೊತ್ತುಕೊಂಡು ಬಂದಂತ ವ್ಯಕ್ತಿಯ ಸ್ಥಿತಿ ಹೇಗಿತ್ತು ನೆನಪು ಮಾಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ನಾವು ಬಂದಾಗ ಅಲ್ಲಿ ನಾವು ನೋಡ್ತೇವೆ, ಮಹಾಕರುಣಾನಿಧಿಯಾದಂಥ ಈ ಕರ್ತನು ಕ್ರಿಸ್ತ ಯೇಸುವಿನೊಂದಿಗೆ ನಮ್ಮನ್ನು ಜೀವಿಸುವ ಹಾಗೆ ನಮಗೆ ಆತನು ಮಾಡಿದ ಈ ಉಪಕಾರಗಳ ಮೂಲಕ ತನ್ನ ಅಪಾರವಾದಂಥ ಕೃಪಾ ಅತಿಶಯವನ್ನ ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ನಮ್ಮನ್ನು ಕೂರಿಸಿದ್ದಾನೆ. ಆತನ ಮುಖ್ಯ ಉದ್ದೇಶ
ನಂಬಿಕೆಯ ಮೂಲಕವೇ ಕೃಪೆಯಿಂದಲೇ ನಮಗೆ ಆ ರಕ್ಷಣೆಯನ್ನು ಆತನು ಕೊಡಬೇಕೆಂಬುದಾಗಿ. ಕೃಪೆಯಿಂದಲೇ, ಆ ಕೃಪೆ ಹೇಗೆ ಇವತ್ತು ನಮಗೆ ಸಿಕ್ಕಿದೆಯೋ ಆ ಕೃಪೆ ಆವತ್ತಿನ ದಿನದಲ್ಲಿ ಆ ಪಾರ್ಶ್ವವಾಯು ರೋಗಿಗೂ ಆ ಕೃಪೆ ಸಿಕ್ಕಿದೆ ಪ್ರಿಯರೇ. ಎದ್ದು ಅಂದರೆ ಆತನ ಶರೀರಕ್ಕೆ ಬೇಕಾದಂಥ ಗುಣವನ್ನ, ಆ ಆರೋಗ್ಯವನ್ನ, ಆಗ ದೇಹಕ್ಕೆ ಬೇಕಾದಂಥ ಶಕ್ತಿಯನ್ನ ತನ್ನ ಬಾಯಿಯ ಮೂಲಕ ಆತನು ಅನುಗ್ರಹಿಸಿಕೊಟ್ಟಂಥ ದೇವರು. ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ. ದೇರ್ ಇಸ್ ಎ ಕಮಾಂಡ್, ದೇರ್ ಇಸ್ ಎ ಕಮಾಂಡ್. ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ನಿನಗೆ ಹೇಳುತ್ತೇನೆ. ಹಾಗಾದ್ರೆ ಯಾವ ವ್ಯಕ್ತಿ ಹಾಸಿಗೆ ಮೇಲೆ ಸತ್ತವನ ಹಾಗೆ ಬಿದ್ದಿದ್ದನೋ ಅದೇ ಹಾಸಿಗೆಯನ್ನ ಎತ್ತುಕೊಂಡು ಶಕ್ತಿವಂತನಾಗಿ, ಅದೇ ಹಾಸಿಗೆಯನ್ನು ಎತ್ತುಕೊಂಡು ಆತನು ಮನೆಗೆ ಹೋಗುವಾಗ ಅನೇಕರು ಆತನನ್ನು ನೋಡ್ತಾರೆ. ಅನೇಕರು ಆತನ ಬಗ್ಗೆ ತಿಳ್ಕೊಂಡಂಥವರು, ಸತ್ತವನ ಹಾಗೆ ಇದ್ದಂಥ ಈ ವ್ಯಕ್ತಿ ಅದೇ ಹಾಸಿಗೆಯನ್ನು ಎತ್ತುಕೊಂಡು ಆತನು ಬರುವಷ್ಟು ಶಕ್ತಿಯನ್ನು ಕೊಟ್ಟವರು ಯಾರು? ಆತನ ಅಪ್ಪಣೆಯ ಮೇರೆಗೆ ತನ್ನ ಹಾಸಿಗೆಯನ್ನು, ಆತನ ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ಎತ್ತುಕೊಂಡು ಎಲ್ಲರ ಮುಂದೆ ಬಂದಾಗ ಆತನ ನೋಡಿದಂಥ ಜನರು, ಹೋಗುವಾಗ ಆತನನ್ನು ನೋಡುತ್ತಿರುವಂಥ ಜನರು, ಈ ಇವೆರಡರ ಮಧ್ಯದಲ್ಲಿ ಯೇಸು ಸ್ವಾಮಿ ಇದ್ದಾನೆ. ಎಲ್ಲರೂ ಬೆರಗಾಗಿ ಇದುವರೆಗೆ ನಾವು ಇಂಥದ್ದನ್ನು ಎಂದಿಗೂ ನೋಡದೆ ಇಲ್ಲವೆಂದು ಹೇಳುತ್ತಾ ದೇವರನ್ನು ಕೊಂಡಾಡಿದರು. ಇದು ಆತನ ಉದ್ದೇಶ. ಪ್ರಿಯರೇ, ಸತ್ತವರಾಗಿದ್ದಂಥ ನಾವು, ಅಪರಾಧಗಳ ದೆಸೆಯಿಂದ, ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದಂಥ ನಮ್ಮನ್ನ ಅದರಿಂದ ಬಿಡುಗಡೆ ಮಾಡಿದಂಥ ದೇವರನ್ನ ಯಾವ ರೀತಿಯಲ್ಲಿ ಕೊಂಡಾಡ್ತಾ ಇದ್ದೇವೆ ಪ್ರಿಯರೇ? ಯಾವ ರೀತಿಯಲ್ಲಿ ಕೊಂಡಾಡ್ತಾ ಇದ್ದೇವೆ? ಯಾವ ರೀತಿಯಲ್ಲಿ ಆತನನ್ನು ಆರಾಧಿಸ್ತಾ ಇದ್ದೇವೆ? ಯಾವ ರೀತಿಯಲ್ಲಿ ಆತನನ್ನು ಸ್ತುತಿಸ್ತಾ ಇದ್ದೇವೆ? ಯಾವ ರೀತಿಯಲ್ಲಿ ಆತನ ಉಪಕಾರಗಳನ್ನು ಸ್ಮರಿಸ್ತಾ ಇದ್ದೇವೆ? ನಮ್ಮ ಹೃದಯಗಳನ್ನು ಆಲೋಚನೆ ಮಾಡಿಕೊಳ್ಳೋಣ. ಅಲ್ಲಿಯ ಜನರು ಇದನ್ನು ನೋಡಿ ಬೆರಗಾಗಿ ದೇವರನ್ನ ಕೊಂಡಾಡಿದರು. ವೈಯಕ್ತಿಕವಾಗಿ ನಾನು ರಕ್ಷಣೆಯನ್ನು ಹೊಂದಿದಂಥವನು, ಪೂರ್ವದಲ್ಲಿ ಅಪರಾಧ ಪಾಪಗಳನ್ನು ಮಾಡಿ ಸತ್ತವನಾಗಿದ್ದಂಥ ನನ್ನನ್ನು ಬದುಕಿಸಿದಂಥ ನನ್ನ ಸ್ವಾಮಿಗೆ ನಾನೇನು ಕೊಡ್ತಾ ಇದ್ದೇನೆ? ಯಾವ ರೀತಿಯಲ್ಲಿ ಆತನನ್ನು ಸ್ತುತಿಸ್ತಾ ಇದ್ದೇನೆ? ಯಾವ ರೀತಿಯಲ್ಲಿ ಆತನನ್ನು ಕೊಂಡಾಡ್ತಾ ಇದ್ದೇನೆ? ಯಾವ ರೀತಿಯಲ್ಲಿ ಆತನನ್ನು ಆರಾಧಿಸ್ತಾ ಇದ್ದೇನೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಎಲ್ಲದರ ಮೇಲೆ ಆತನಿಗೆ ಅಧಿಕಾರ ಉಂಟು. ಪ್ರಿಯರೇ, ಈ ಉಪಕಾರ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಎಷ್ಟು ಉಪಕಾರಗಳು ನಮ್ಮ ಜೀವಿತದಲ್ಲಿ ಆತನು ಮಾಡಿದ್ದಾನೆ. ಸತ್ತವನ ಹಾಗೆ ಇದ್ದಂಥ ನಮ್ಮನ್ನ ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಕ್ರಿಸ್ತನು ನನ್ನೊಂದಿಗಿದ್ದಾನೆ. ಆದರೆ ನಾನು ಆತನನ್ನು ಯಾವ ರೀತಿಯಲ್ಲಿ ಕೊಂಡಾಡ್ತಾ ಇದ್ದೆ? ಇದನ್ನು ಆಲೋಚನೆ ಮಾಡುತ್ತಾ ಒಂದು ವೇಳೆ ನಾವು ಹಾಗೆ ಆತನನ್ನು ಕೊಂಡಾಡದೇ ಇರುವುದಾದರೆ ನಾವು ಆತನನ್ನು ಕೊಂಡಾಡೋಣ ಪ್ರಿಯರೇ. ಆತನ ಪ್ರೀತಿಯನ್ನು ನೆನಪು ಮಾಡಿಕೊಳ್ಳೋಣ. ಅಸಡ್ಡೆ ಮಾಡಬಾರದು. ತಿರಸ್ಕಾರ ಮಾಡದೆ ಆತನ ಸನ್ನಿಧಾನದಲ್ಲಿ ಬಂದು, ದೇವರೇ, ಪಾರ್ಶ್ವವಾಯು ರೋಗಿಗಿಂತಲೂ ನಾನೇನು ಹೆಚ್ಚಿನವನಲ್ಲ, ನನ್ನನ್ನು, ಸತ್ತವನ ಹಾಗೆ ಇದ್ದಂಥ ನನ್ನನ್ನು ಬಿಡುಗಡೆ ಮಾಡಿದಂಥ ದೇವರೇ, ನಿನಗೆಷ್ಟು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ ಪ್ರಿಯರೇ. ಎಡಬಿಡದೆ ಆತನನ್ನು ಆರಾಧಿಸೋಣ. ಎಡಬಿಡದೆ ಆತನ ಉಪಕಾರಗಳನ್ನು ಸ್ಮರಿಸೋಣ. ಆತನನ್ನು ಪ್ರೀತಿ ಮಾಡೋಣ. ದೇವರು ಅದಕ್ಕಾಗಿಯೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ಆತನ ಸೊತ್ತಾಗಿದ್ದೇವೆ. ಆತನ ಕ್ರಯಕ್ಕೆ ಕೊಂಡುಕೊಂಡಂಥವರು ನಾವಾಗಿದ್ದೇವಲ್ಲ. ಈ ವಾಕ್ಯಗಳ ಮೂಲಕ
ನಮ್ಮನ್ನು ಎಚ್ಚರಿಸಿಕೊಳ್ಳೋಣ, ನಮ್ಮನ್ನು ಬಲಪಡಿಸಿಕೊಳ್ಳೋಣ. ದೇವರನ್ನು ಹೆಚ್ಚಾದ ರೀತಿಯಲ್ಲಿ ಸ್ತುತಿಸೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಆತನಿಗೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಎಲ್ಲವನ್ನ ಕರ್ತನಿಗೆ ಒಪ್ಪಿಸುತ್ತ ಆತನೊಬ್ಬನೇ ಘನತೆ, ಮಾನ, ಮಹಿಮೆ, ಪ್ರಭಾವಗಳನ್ನು ಹೊಂದಲಿಕ್ಕೆ ಯೋಗ್ಯನಾದಂಥ ದೇವರು. ಆತನನ್ನು ಕೊಂಡಾಡೋಣ, ಆತನನ್ನು ಸ್ತುತಿಸೋಣ. ಆಮೇನ್.